ಪೈಲ್ಸ್ ಅಂತಕ್ಕಂಥದ್ದು ಅನೇಕರಿಗೆ ಇವತ್ತಿಗೂ ಕೂಡ ನಗರ ಪ್ರದೇಶದಲ್ಲೂ ಕೂಡ ತುಂಬಾ ಜವಾಬ್ದಾರಿಗೆ ಮಾತನ್ನು ಹೇಳ್ತಿದ್ದೀನಿ. ನಗರ ಪ್ರದೇಶದಲ್ಲೂ ಕೂಡ ಇಂದಿನ ಆಧುನಿಕ ಕಾಲದಲ್ಲೂ ಕೂಡ ಸಂಕೋಚಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಒಂದು ಅವಸ್ಥೆ ಅಥವಾ ಕಾಯಿಲೆ ಅಂದ್ರೆ ತಪ್ಪಾಗಲಾರ್ದು ಇರುತ್ತೆ. ರಕ್ತ ಸೋರ್ತಾ ಇರುತ್ತೆ, ಪೈಲ್ ಮಾಸ್ ತುಂಬಾ ದಪ್ಪಗಿರುತ್ತೆ. ಆದ್ರೂ ಕೂಡ ಮುಜುಗರ, ಸಂಕೋಚ, ಡಾಕ್ಟರ್ ಹತ್ರ ಹೇಳ್ಕೊಳ್ಳಲ್ಲ, ಮನೆಯವ್ರ ಹತ್ರ ಹೇಳ್ಕೊಳ್ಳಲ್ಲ. ಅದು ಸಮಸ್ಯೆ ಸಾಕಷ್ಟು ಜಾಸ್ತಿ ಆದ್ಮೇಲೆ ಒಂದು ಮ್ಯಾಜಿಕಲ್ ರೆಮಿಡೀಸ್ ಬೇಕು, ರಾಮಬಾಣವಾಗಿ ಏನೋ ರಾತ್ರಿ ಔಷಧಿ ತಗೊಂಡ್ರೆ ಬೆಳಿಗ್ಗೆ ಎಷ್ಟೊತ್ತು ಸರಿ ಹೊಡಬೇಕು ಅಂತಕ್ಕಂಥ ಸಮಸ್ಯೆ ಇರುತ್ತೆ. ಇದಕ್ಕೆ ಪೂರಕವಾಗಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅನೇಕ ತಿಂಗಳಿಂದ, ಕೆಲವೊಬ್ಬರು ಅನೇಕ ವರ್ಷಗಳಿಂದ ಕಾನ್ಸ್ಟಿಪೇಷನ್ ಇದ್ರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು. ಒಬ್ಬ ಮನುಷ್ಯ ಇವತ್ತು ಏನೋ ತಿಂದಿದ್ದಾನೆ ಅಂದರೆ ನಾಳೆ ಸಾರ ಭಾಗ ಕಿಟ್ಟ ಭಾಗ ಪರಿವರ್ತಿತವಾಗಿ ಸಾರ ಭಾಗ ಎಲ್ಲ ಶರೀರದ ಅಭಿವೃದ್ಧಿಗೆ ಬಳಸ್ಕೊಂಡು ಕಿಟ್ಟ ಭಾಗ ಮಲ ರೂಪದಲ್ಲಿ ಹೊರಗಡೆ ಹೋಗಬೇಕು. ಅದು ಯಾವಾಗ ದೀರ್ಘಕಾಲ ನಾವು ಹೋಗ್ತಿಲ್ವೋ ಆಗ ಜೀರ್ಣಶಕ್ತಿ ಚೆನ್ನಾಗಿಲ್ಲ. ಯಾಕೆ ಜೀರ್ಣಶಕ್ತಿ ಚೆನ್ನಾಗಿಲ್ಲ ಅಂತ ಆಹಾರ ಸೇವನಾ ಪದ್ಧತಿಗಳು ಸರಿಯಾಗಿಲ್ಲ. ಹಾಗೆ ರಿವರ್ಸ್ ಇಂಜಿನಿಯರಿಂಗ್ ನಮಗೆ ಎಲ್ಲಿ ಲೂಪ್ ಹೋಲ್ಗೆ ಲಿಂಕ್ ಸಿಗುತ್ತೆ ಅಂತಕ್ಕಂಥದ್ದು. ಅದ್ರ ಬಗ್ಗೆ ನಾವು ಇವತ್ತು ಪೇಸ್ಟ್ರಿ, ಪಿಜ್ಜಾ, ಬರ್ಗರು, ಕಬಾಬು, ಗೋಬಿ ಮಂಚೂರಿ ಇವೆಲ್ಲ ಅತ್ಯಂತ ಹೇರಳವಾಗಿ ಹಾಸುಹೊಕ್ಕಾಗಿ ದೈನಂದಿನ ಆಹಾರ ಪದ್ಧತಿಗಳಲ್ಲಿ ನಮ್ಮನ್ನೆಲ್ಲನೂ ಈ ಥರದ ಆಧುನಿಕ ಸಂಸ್ಕರಿತ ಆಹಾರಗಳು ನಮ್ಮನ್ನು ಆವೃತ ಮಾಡಿಕೊಂಡಿರೋದ್ರಿಂದ ಇದು ಪ್ರಮುಖವಾದಂತಹ ಬುನಾದಿ. ಇವತ್ತು ಪೈಲ್ಸು ಗಣನೀಯವಾಗಿ ತನ್ನ ಪ್ರಾದುರ್ಭಾವ ಶ್ರೀಸಾಮಾನ್ಯ ಜಾಸ್ತಿ ಮಾಡ್ತಕ್ಕಂಥದ್ದು. ಫಿಸಿಕಲ್ ಆಕ್ಟಿವಿಟಿ ಇರಲ್ಲ, ತುಂಬ ಹೊತ್ತು ತಿನ್ನದೇ ಇರೋದು ಅಥವಾ ಮೇಲಿಂದ ಮೇಲೆ ತಿಂತಾ ಇರೋದು, ಸಂಸ್ಕರೀಕೃತ ಆಹಾರಗಳನ್ನು ಅತಿ ಹೆಚ್ಚಿನ ಮಟ್ಟದಲ್ಲಿ ಸೇವನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಹಣ್ಣು, ನಾರಿನಾಂಶ, ಫೈಬರು ಇದ್ಯಾವುದೂ ಇಲ್ಲ. ನಾವು ಇವತ್ತು 100 ರೂಪಾಯಿ 50 ರೂಪಾಯಿ ಕೊಟ್ಟು ಜ್ಯೂಸ್ ಕುಡಿತೀವಿ. ಆ ಬೇಡದೇ ಇರತಕ್ಕಂಥ ಕಸ ನಮಗೆ ಹೊಟ್ಟೆಗೆ ಹೋಗುತ್ತೆ. ಬೇಕಾಗಿರ್ತಕ್ಕಂಥ ಹಿಪ್ಪೆ ಡಸ್ಟ್ಬಿನ್ ಹಾಕ್ತೀವಿ, ಇಲ್ಲಿ ತಿಂದು ಹೆಗಣ ಹಾಕಕ್ಕೆ ಅವಕಾಶ ಅನುಕೂಲ ಮಾಡ್ಕೊಡ್ತಾ ಇದೀವಿ. ಸೊ ಹೀಗಾಗಿ ನಾರು, ಬೇರು, ಸೊಪ್ಪು, ಸೊಗದೆ ನಾವು ಯಾವುದನ್ನು ಇವತ್ತು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ, ಹಳ್ಳಿಗಾಡಲ್ಲೂ ಅಷ್ಟೇ ಅವರು ಆಧುನಿಕ ಆಗಿಬಿಟ್ಟಿದ್ದಾರೆ. ಅವರು ಕೂಡ ಫೈಬ್ರಸ್ ಫುಡ್ಸ್ ಅನ್ನ ಚೆನ್ನಾಗಿ ತಿಂತಾ ಇಲ್ಲ. ಮುಂಚೆ ಜೋಳನ ಅಗದು ಜಿಗದು ತಿಂತಕ್ಕಂಥದ್ದಾಗಿರ್ಬೋದು, ಪೇರ್ಲೆ ಹಣ್ಣಾಗಿರ್ಬೋದು, ಹಲಸಿನ ಹಣ್ಣಾಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಇವೆಲ್ಲ ಡೈಲಿ ಒಂದಲ್ಲ ಒಂದು ನಮ್ಮ ಡೈನಿಂಗ್ ಪ್ಲೇಟಲ್ಲಿ ಇದ್ದೇ ಇರ್ತಾ ಇತ್ತು. ಇವತ್ತು ಹೋಟೆಲ್ಗೆ ಹೋಗಿ ನಾವು ಗ್ರೀನ್ ಸಲಾಡ್ನ ಆರ್ಡರ್ ಮಾಡಿ ತಿಂದರೆ ಮಾತ್ರ ಒಂದು ಸ್ಟೇಟಸ್ ಅಂತಕ್ಕಂಥ ಭಾವನೆಗೆ ಬಂದಿದ್ದೀವಿ. ನೀರು, ಪ್ರಮುಖವಾಗಿ ಕಾನ್ಸ್ಟಿಪೇಷನ್ಗೆ ನೀರು. ಎಲ್ಲಿ ಮೂತ್ರಕ್ಕೆ ಹೋಗಬೇಕು, 4-6 ಜನ ಮಂದಿ ಇತರ ಆಫೀಸಲ್ಲಿ ಕೂತಾಗ ನಾನು ವಾಶ್ರೂಮ್ ಹೋಗೋದು ಎಷ್ಟು ಮಟ್ಟಿಗೆ ಸಮಂಜಸ, ಯಾರೇನು ತಿಳ್ಕೊತಾರೇನೋ. ಅದರಲ್ಲೂ ಹೆಣ್ಣು ಮಕ್ಕಳು ಮೇಲಿಂದ ಮೇಲೆ ವಾಶ್ರೂಮ್ ಹೋಗೋಕ್ಕೆ ಮುಜುಗರ, ನೀರೇ ಕುಡಿಯೋದಿಲ್ಲ. ಎಲ್ಲ ನಮಗೆ ಫೈಲ್ಸ್ಗೆ ಪ್ರಮುಖವಾದಂಥ ಒಂದು ಕಾರಣೀಕರ್ತರು ಆಗುತ್ತೆ ಅಂತ. ಸ್ಪೆಸಿಫಿಕ್ ಹರ್ಬ್ಸ್ ಅಂತ ನೀವು ಹೇಳಿದರೆ ಹರಿತಕ್ಕಿ ಆಗಿರ್ಬೋದು, ಬಿಬಿತಕ್ಕಿ ಆಗಿರ್ಬೋದು, ಆಮಲಕ್ಕಿ ಆಗಿರ್ಬೋದು, ಏರಂಡ ಅಂದರೆ ಔಡ್ಲೆಲೆ ಅಥವಾ ಹರಳೆ ಎಲೆ ಎಕ್ಸ್ಟ್ರಾಕ್ಟು, ಅದರ ತೈಲ, ಅದರ ಪ್ರಿಪರೇಷನ್ಸ್ ಆಗಿರ್ಬೋದು, ಶತಪುಷ್ಪ ಆಗಿರ್ಬೋದು, ಹೀಗೆ ಅನೇಕ ವಿಧವಾದಂತಹ ಚಿಕ್ಕ ಪುಟ್ಟ ದ್ರವ್ಯಗಳು ಸಮ್ಮಿಶ್ರಿತ ಭಾವದಲ್ಲಿ ತನ್ನದಂತಹ ವಿಶೇಷ ಪಾತ್ರವನ್ನು ವಹಿಸಿ ಪೈಲ್ಸ್ಗೆ ನೋಡಿ 2 ಹ್ಯಾಂಡ್ಲಿಂಗ್ ನಾವು ಮಾಡಬೇಕು. ಒಂದು ಇರ್ತಕ್ಕಂಥ ಅಕ್ಯೂಟ್ ಕಂಡೀಷನ್ನ ಮಿನಿಮೈಸ್ ಮಾಡಬೇಕು. ನನ್ನ ಮೋಷನ್ ಹೋಗ್ತಾ ಇಲ್ಲ, ರಕ್ತ ಸೋರ್ತಾ ಇದೆ, ಗುದದ್ವಾರದಲ್ಲಿ ನೋವಿದೆ, ಉರಿ ಇದೆ ಅಂದಾಗ ಆ ಒಂದು ಪೇಷಂಟ್ಗೆ ಆ ಮೊಮೆಂಟಲ್ಲಿ ಆ ಸಮಸ್ಯೆಯಿಂದ ನಿವಾರಣೆ ಮಾಡ್ತಕ್ಕಂಥ ನೋಡಬೇಕು. 2ನೇ ಪ್ರಮುಖವಾದಂಥ ಅಂಶ, ಈಗ ರಿಪೇರಿ ಮಾಡೋದು ದೊಡ್ಡದಲ್ಲ. ರಿಪೇರಿ ಆಗಿರೋ ಪೇಷಂಟು ತಿರ್ಗಾ ನಮ್ಮ ಹತ್ರ ಅದೇ ಪ್ರಾಬ್ಲಮ್ ಇಟ್ಕೊಂಡು ಬರಬಾರ್ದು. ರಿಪೇರಿ ಆಗಿದ್ದೀನಿ, ತಿರ್ಗಾ ಏನೋ ಕೂದಲು ಇರ್ತಾ ಇದೆ, ನೆಗಡಿ ಆಗಿದೆ, ನನಗೆ ಕಿವಿ ನೋವ್ತಾ ಇದೆ, ಬೇರೆ ಕಾರಣಕ್ಕೆ ಬಂದಾಗ ನಾವು ಚಿಕಿತ್ಸೆ ಅವಕಾಶಕ್ಕೆ ಎಡೆ ಮಾಡಿಕೊಡೋದು ಬೇರೆ. ಅದೇ ಸಮಸ್ಯೆ ಮೇಲಿಂದ ಮೇಲೆ ಪುನರಾವರ್ತದಾಗ ಡಾಕ್ಟರ್ನ ವೈಫಲ್ಯ ಏನೂ ಇದೆ, ಪೇಷಂಟಿನ ವೈಫಲ್ಯ ಏನೂ ಇದೆ ಅಂತ ತುಂಬ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗಾಗಿ ನಮ್ಮ ಜೀವನ ಶೈಲಿ ಹೇಗಿದೆ, ನಮ್ಮ ಆಹಾರ ಕ್ರಮ ಹೇಗಿದೆ, ತದನಂತರ ಯಾವ ದ್ರವ್ಯದ ಬಳಕೆ ಯಾವ ಆರೋಗ್ಯ ಸಾಧಕನಿಗೆ ಹೇಗೆ, ಎಷ್ಟು, ಯಾಕೆ, ಎಲ್ಲಿ, ಎಲ್ಲವನ್ನು ನಾವು ಕೂಲಂಕುಷವಾಗಿ ಯೋಚನೆ ಮಾಡಿದಾಗ ಯಾವ ರೀತಿ ಆ ಪೇಷಂಟ್ಗೆ ನಾವು ಹೊರಗೆ ತರಬಹುದು ಅಂತ ಯೋಚನೆ ಮಾಡ್ಬೋದು. ಕರೆಕ್ಟ್. ಡಾಕ್ಟರ್ ಹೇಳಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಈ ಒಂದು ಪ್ರಾಡಕ್ಟ್ನಲ್ಲಿದೆ. ಪೈಲೋ ಊರ್ಜಾ ಅಂತ ಹೇಳಿ ನೀವು ಇದನ್ನು ಆನ್ಲೈನಲ್ಲೇ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬೋದು. ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ಈ ಒಂದು ಪ್ರಾಡಕ್ಟ್ ಅಲ್ಲಿಯೂ ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಏನು ಡಿಸ್ಪ್ಲೇಯಲ್ಲಿ ನಂಬರ್ ಕಾಣಿಸ್ತಿದೆ, ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಮನೆ ಬಾಗಿಲಿಗೆ ಹೇಗೆ ತರಿಸ್ಕೋಬೇಕು ಅಂತ ಹೇಳಿ ಆ ನಂಬರ್ಗೆ ಕರೆ ಮಾಡಿದ್ರೆ ಅವರೇ ನಿಮಗೆ ಸಜೆಷನನ್ನು ಕೊಡ್ತಾರೆ. ಸೊ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಪೈಲ್ಸ್ ಅಂದ ತಕ್ಷಣ ಸುಮಾರು ಜನರಿಗೆ ಒಂದು ದೊಡ್ಡ ಮುಜುಗರ, ಡಾಕ್ಟರ್ ಹತ್ರ ಹೋಗೋದು ಹೆಂಗೆ, ಕೇಳೋದು ಹೆಂಗೆ. ಸೊ ಅದು ಯಾವುದಕ್ಕೂ ಕೂಡ ನೀವು ಭಯಭೀತರಾಗೋದು ಬೇಡ. ಸೊ ಯಾವ ಮುಜುಗರವನ್ನು ಇಟ್ಕೊಳ್ಳೋದು ಬೇಡ. ಡೈರೆಕ್ಟಾಗಿ ನಿಮ್ಮ ಮನೆ ಬಾಗಿಲಿಗೆ ಈ ಪ್ರಾಡಕ್ಟನ್ನು ನೀವು ತರಿಸ್ಕೊಂಡ್ರೆ